ನಮಸ್ತೆ ಕರ್ನಾಟಕ, ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ತುಂಬಾ ಸುಲಭವಾಗಿ ಆಲೂಗಡ್ಡೆ ಮತ್ತೆ ಪನ್ನೀರ್ ಬಳಸಿ ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣ. ಇದು ಮಾಡೋದು ತುಂಬಾನೇ ಸುಲಭ. ದಿಢೀರ್ ಅಂತ ಮನೆಗೆ ಅತಿಥಿ ಬಂದಾಗ ಮತ್ತೆ ಈ ಬ್ಯಾಚುಲರ್ಸು, ಪಿ ಜಿ ಅಲ್ಲಿರುವಂತ ಹುಡುಗರು ಇವರು ಮಾಡ್ಕೊಂಡು ತಿನ್ಬಹುದು. ಟೇಸ್ಟಿಯಾಗೂ ಇರುತ್ತೆ ಮತ್ತೆ ಹೆಲ್ದಿಯಾಗೂ ಇರುತ್ತೆ. ಇದರಲ್ಲಿ ರಿಚ್ ಪ್ರೋಟೀನ್ಸ್ ಇರುತ್ತೆ, ಯಾಕಂದ್ರೆ ಪನ್ನೀರ್ ಇದೆ, ಪೊಟ್ಯಾಟೊ ಕೂಡ ಇದೆ ಇದರಲ್ಲಿ. ಇದನ್ನ ಹೇಗ್ ಮಾಡೋದು ಅಂತ ಬನ್ನಿ ನೋಡೋಣ. ಮೊದಲಿಗೆ ಒಂದು ಕುಕ್ಕರ್ ಅಲ್ಲಿ ಎಣ್ಣೆ ಅಥವಾ ತುಪ್ಪ ಹಾಕಿ ಅದರಲ್ಲಿ ಸಣ್ಣಗೆ ಹೆಚ್ಚಿರುವಂತ ಈರುಳ್ಳಿ, ಪಲಾವ್ ಸಾಮಗ್ರಿಗಳು ಅಂದ್ರೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಮೊಗ್ಗು ಇದೆಲ್ಲ ಹಾಕಿ, ಜೊತೆಗೆ ಸಣ್ಣಗೆ ಹೆಚ್ಚಿರುವಂತ ಟೊಮೆಟೊ, ಉದ್ದಗೆ ಸೀಳಿರುವಂತ ಈರುಳ್ಳಿ, ಬೇಕಿದ್ರೆ ಪುದೀನ ಕೂಡ ಬಳಸ್ಬೋದು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಕೊಬೇಕು. ಎಷ್ಟು ಬಾಡಿಸ್ಕೊಬೇಕು ಅಂದ್ರೆ ಈರುಳ್ಳಿ ಕಂದು ಬಣ್ಣಕ್ಕೆ ಬರಬೇಕು, ಅಂದ್ರೆ ಲೈಟ್ ಗೋಲ್ಡ್ ಬ್ರೌನ್ ಅಂತಾರೆ ಹಾಗೆ ಬರಬೇಕು. ಅದಾದ್ಮೇಲೆ ಅದಕ್ಕೆ ಅಚ್ಕಾರದ ಪುಡಿ, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ನಾನಿಲ್ಲಿ ಟಿಕಲಾಲ್ ಅಂತ ಬಳಸಿದ್ದೀನಿ. ನೀವು ಯಾವುದೇ ಚಿಲ್ಲಿ ಪೌಡರ್ ಬೇಕಾದ್ರೆ ಹಾಕೊಬಹುದು. ಅದರ ಜೊತೆಗೆ ಧನಿಯಾ ಪೌಡರ್, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, ಚಿಲ್ಲಿ ಪೌಡರು ಮತ್ತೆ ಧನಿಯಾ ಪೌಡರ್ ಜೊತೆಗೆ ಗರಂ ಮಸಾಲ ಕೂಡ ಹಾಕೊಬಹುದು. ಬೇಕಿದ್ರೆ ಗರಂ ಮಸಾಲ, ಅದು ಆಪ್ಷನಲ್, ಬೇಕಾದ್ರೆ ಹಾಕೊಬಹುದು, ಇಲ್ಲ ಧನಿಯಾ ಪೌಡರ್ ಹಾಕಿದೀವಲ್ಲ ಸೊ ಸಾಕು. ಅದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಬಿರಿಯಾನಿ ಪೌಡರ್ನ ಹಾಕೊಳ್ಳಿ. ಅದು ತುಂಬಾನೇ ಟೇಸ್ಟ್ ಕೊಡುತ್ತೆ, ಒಂದ್ ಸ್ವಲ್ಪ ಬಿರಿಯಾನಿ ಫ್ಲೇವರ್ ಕೂಡ ಅದರಲ್ಲಿ ಬರುತ್ತೆ. ಸೊ 1 ಟೇಬಲ್ ಸ್ಪೂನ್ ಬಿರಿಯಾನಿ ಪೌಡರ್ನ ಹಾಕೊಳ್ಳಿ. ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಲೈಕ್ ಮಾಡೋದನ್ನ ಮರಿಬೇಡಿ. ಕಮೆಂಟ್ ಮಾಡಿ, ನನ್ನ ಮಾತಲ್ಲಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಹಾಗೆ ಇತ್ತೀಚೆಗೆ ನನ್ನ ಚಾನೆಲ್ 3,500 ಸಬ್ಸ್ಕ್ರೈಬರ್ ಆಯ್ತು. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಪ್ರೀತಿ ಆಶೀರ್ವಾದ ಹೀಗೆ ನನ್ನ ಚಾನೆಲ್ ಮೇಲೆ ಇರ್ಲಿ. ನನ್ನನ್ನ ಹಾಗೆ ನನ್ನ ಚಾನೆಲ್ನ ಬೆಳೆಸಿ. ಇದನ್ನ ಹಾಕದ್ಮೇಲೆ ಧನಿಯಾ ಪೌಡರ್, ಚಿಲ್ಲಿ ಪೌಡರ್ ಬಂದು ಟಿಕಲಾಲ್, ಮತ್ತೆ ಬಿರಿಯಾನಿ ಪೌಡರ್ ಆಪ್ಷನಲ್, ಗರಂ ಮಸಾಲ ಬೇಕಿದ್ರೆ ಹಾಕೋಬಹುದು. ಇದಿಷ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಹಾಗೆ ಕುಕ್ಕರ್ ಅಲ್ಲಿ 1 ನಿಮಿಷ ಮಸಾಲೆ ಇರೋವರೆಗೂ ಅದು ಹಾಗೆ ಫ್ಲೇಮ್ ಅಲ್ಲೇ ಇರಲಿ. ಅಂದ್ರೆ ತುಂಬಾ ಕಮ್ಮಿ ಫ್ಲೇಮ್ ಹಾಕಿ, ತುಂಬಾ ಜೋರಾಗಿ ಫ್ಲೇಮ್ ಮಾಡಬೇಡಿ, ಮಾಡಿದ್ರೆ ಸುಟ್ಟೋಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದಿಷ್ಟು ಹಾಕದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಳಿ ಲೈಟ್ ಆಗಿ. ಅದು ಎಲ್ಲ ಮಸಾಲೆ ಘಮ ಹೋಗೋವರೆಗೂ, ಆ ಘಾಟ್ ಏನಿರುತ್ತೆ ಅದೆಲ್ಲ ಹೋಗೋವರೆಗೂ ಬಾಡಿಸ್ಕೊಬೇಕು. ಚೆನ್ನಾಗಿ ಬಾಡಿಸ್ಕೊಂಡಾಗ ಅದೇನಾಗುತ್ತೆ, ತಳದಲ್ಲಿ ಎಣ್ಣೆ ಸೈಡಲ್ಲೆಲ್ಲ ಎಣ್ಣೆ ಬಿಡಕ್ ಶುರು ಆಗುತ್ತೆ. ನೋಡಿ ಕಾಣಿಸುತ್ತೆ, ಎಣ್ಣೆ ಬಿಡಕ್ ಸ್ಟಾರ್ಟ್ ಆಗುತ್ತೆ. ಆ ಎಣ್ಣೆ ಬಿಡೋವರೆಗೂ ಅದನ್ನ ಲೋ ಫ್ಲೇಮ್ ಅಲ್ಲಿ ಬಾಡಿಸ್ಕೊಬೇಕು. ಆವಾಗ ಟೊಮೊಟೊ ಎಲ್ಲ ಸ್ವಲ್ಪ ಮುಕ್ಕಾಲು ಬೆಂದೋಗಿರುತ್ತೆ, ಈರುಳ್ಳಿ ಕೂಡ ತುಂಬಾ ಸಾಫ್ಟ್ ಆಗಿರುತ್ತೆ. ಅದಾದ್ಮೇಲೆ ನೆನ್ಸಿಟ್ಟಿರುವಂತ ಬಾಸುಮತಿ, ನಾನಿಲ್ಲಿ ಇಂಡಿಯಾ ಗೇಟ್ ಬಾಸುಮತಿ ಅಕ್ಕಿನ ಉಪಯೋಗಿಸಿದೀನಿ. ಬಾಸುಮತಿ ಅಕ್ಕಿನಾರು ಉಪಯೋಗಿಸ್ಕೋಬಹುದು, ಇಲ್ಲಾಂದ್ರೆ ಮನೆಯಲ್ಲಿ ಮಾಮೂಲಿಯಾಗಿ ಯೂಸ್ ಮಾಡುವಂತ ಸೋನಾ ಮಸೂರಿ ಅಕ್ಕಿನಾರು ಉಪಯೋಗಿಸ್ಕೋಬಹುದು. ಇಲ್ಲಿ ನಾನು 1 ಗ್ಲಾಸ್ ನೆನ್ಸಿಟ್ಟಿರುವಂತ ಬಾಸುಮತಿ ಅಕ್ಕಿನ ಹಾಕೊಂಡಿದ್ದೀನಿ. ನೀವು ನಿಮ್ಗೆ ಯಾವ್ದು ಅಕ್ಕಿ ಬೇಕೋ ಆ ಅಕ್ಕಿನ ಹಾಕೊಂಡು ಇದನ್ನ 1 ನಿಮಿಷ ಕುಕ್ಕರ್ ಅಲ್ಲಿ ಹಾಗೆ ಮೇಲೆ ಅಕ್ಕಿ ಹಾಕಿದ್ಮೇಲೆ ಸ್ವಲ್ಪ ಬಿಟ್ಟು ಪಕ್ಕದಲ್ಲಿ ಒಂದು ಬಾಂಡ್ಲೆಯಲ್ಲಿ ಆಲೂಗಡ್ಡೆ, ಸಣ್ಣಗೆ ಹೆಚ್ಚಿಟ್ಟಿರುವಂತ ಆಲೂಗಡ್ಡೆ ಮತ್ತೆ ಪನ್ನೀರ್ನ ಗೋಲ್ಡ್ ಕಲರ್ ಬರೋ ಹಾಗೆ ಹುರ್ಕೋಬೇಕು. ಯಾಕಂದ್ರೆ ಇದೇ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು. ಇದನ್ನ ಗೋಲ್ಡ್ ಕಲರ್ ಬರೋ ಹಾಗೆ ಹುರಿದು ಇಟ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಆ ಎಣ್ಣೆಯಲ್ಲೇನೆ ಆಲೂಗಡ್ಡೆನ ಗೋಲ್ಡ್ ಕಲರ್, ನೋಡಿ ಈ ರೀತಿ ಗೋಲ್ಡ್ ಕಲರ್ ಚೇಂಜ್ ಆಗುತ್ತೆ ನೋಡಿ ಕಲರು. ಆ ರೀತಿ ಕಲರ್ ಚೇಂಜ್ ಆಗೋವರೆಗೂ ಅದನ್ನ ಚೆನ್ನಾಗಿ ಫ್ರೈ ಮಾಡಿದಾಗ ಅದು ಸ್ವಲ್ಪ ಕ್ರಿಸ್ಪಿ ಆಗತ್ತೆ. ಸೊ ಅದನ್ನ ಫ್ರೈ ಮಾಡ್ಕೊಳ್ಳಿ. ಈಗ ಆ ಬಾಸುಮತಿ ಅಕ್ಕಿ ಏನಿದೆ ಅದನ್ನ ಬಾಡಿಸ್ಕೊಳ್ಳಿ. ಅಂದ್ರೆ ಮೇಲಿಂದ ಕೆಳಕ್ಕೆ ಅಕ್ಕಿನ ಎತ್ತಿ ಹಾಕ್ಬೇಕು. ನೀವು ತುಂಬಾ ಜೋರಾಗಿ ಕಲ್ಸೋದ್ರಿಂದ ಏನಾಗುತ್ತೆ, ಆ ಅಕ್ಕಿ ಒಡೆಯುವಂತ ಸಾಧ್ಯತೆಗಳು ತುಂಬಾ ಇರುತ್ತೆ. ಸೊ ಅದಕ್ಕೆ ಮೇಲಿಂದ ಕೆಳಗೆ ಎತ್ತಿ ಹಾಕಿ ಒಂದೇ ಕಡೆಗೆ ತಿರುಗಿಸ್ಬೇಕು ಅಕ್ಕಿ ತಿರುಗಿಸಿ ಚೆನ್ನಾಗಿ ಆ ಮಸಾಲೆ ಎಲ್ಲ ಅಕ್ಕಿಗೆ ಹೊಂದ್ಕೋಬೇಕು. ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಅಂತ ನೀರ್ ಹಾಕ್ಬೇಕು. ನೋಡಿ ಇವಾಗ 1 ಗ್ಲಾಸ್ ಅಕ್ಕಿ ಹಾಕಿದೀವಿ, ಅದಕ್ಕೆ 2 ಗ್ಲಾಸ್ ನೀರ್ ಹಾಕಿ ಪ್ರೆಷರ್ ಕುಕ್ಕರ್, ಅದ್ರ ಜೊತೆಗೆ ಕರ್ದಿಟ್ಟಿರುವಂತ ಆಲೂಗಡ್ಡೆ ಪನ್ನೀರ್ನ ಹಾಕಿ 3 ಸೀಟಿ ಬರೋ ಹಾಗೆ ಕೂಗಿಸ್ಕೋಬೇಕು.
ಇದನ್ನ ಕೂಗಿಸ್ಕೊಂಡ ತಕ್ಷಣ ಆಲೂಗಡ್ಡೆ ಪನ್ನೀರ್ ಪಲಾವ್ ರೆಡಿ. ಟೇಸ್ಟಿಯಾಗಿ ಡಿಲಿಷಿಯಸ್ ಆಗಿರುತ್ತೆ. ನೋಡಿ ಅಕ್ಕಿ ಹೇಗೆ ಉದುದ್ರಾಗಿದೆ ಅಂತ. ಇದು ತುಂಬಾ ರುಚಿಯಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ. ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಅದನ್ನ ದಯವಿಟ್ಟು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋನ ಸಿಗೋಣ. ರುಚಿಕರಾದ ಆಲೂ ಪನ್ನೀರ್ ಪಲಾವ್ ತಿನ್ನಿ. ಬಾಯ್ ಬಾಯ್.